ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಜೆಟ್ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರಕ್ಕೆ ಸಾಲು ಸವಾಲುಗಳು ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿಭಟನೆ ಹಾಗೂ ಮುಷ್ಕರಗಳ ಬಿಸಿ ಹೆಚ್ಚಾಗಲಿದೆ. ಬಜೆಟ್ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರಕ್ಕೆ ಸಾಲು ಸವಾಲುಗಳು ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಪ್ರೊಟೆಸ್ಟ್ಗಳು ಅಥವಾ ಈ ಮುಷ್ಕರಗಳ ಬಿಸಿ ಹೆಚ್ಚಾಗತ್ತೆ. ವೈದ್ಯರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಸಾರಿಗೆ ನೌಕರರು, ಇನ್ನೊಂದ್ ಕಡೆ ಗುತ್ತಿಗೆದಾರರು ಹಾಗೆ ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್ ನಡೆಯುತ್ತೆ. ಸರ್ಕಾರದ ವಿರುದ್ಧ ಸಂಘಟನೆಗಳು ಹೋರಾಟಕ್ಕೆ ಇಳಿಯಲಿವೆ. ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿಭಟನೆ ಹಾಗೂ ಮುಷ್ಕರಗಳ ಬಿಸಿ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ವೈದ್ಯರು, ಇನ್ನೊಂದ್ ಕಡೆ ಸಾರಿಗೆ ನೌಕರರು, ಮತ್ತೊಂದ್ ಕಡೆ ಗುತ್ತಿಗೆದಾರರು ಹಾಗೂ ಇನ್ನೊಂದ್ ಕಡೆ ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್. ಹೀಗಾಗಿ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಇಳಿಯತ್ತೆ. ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದು ಟೆನ್ಷನ್ ಶುರುವಾಗ್ತಾ ಇದೆ. ಫೆಬ್ರವರಿ 27ಕ್ಕೆ ಅಂದ್ರೆ ನಾಳೆ ಆಶಾ ಕಾರ್ಯಕರ್ತೆಯರು ರಾಜ್ಯ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾರೆ. ಮಾರ್ಚ್ 2ಕ್ಕೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗದೆ ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ 10 ದಿನಗಳ ಕಾಲ ಡೆಡ್ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 2ರ ಒಳಗೆ ಏನಾದರೂ ಸರ್ಕಾರ ಅವರ ಬೇಡಿಕೆಗಳಿಗೆ ಅಸ್ತು ಅಂದ್ರೆ ಯಾವುದೇ ರೀತಿ ಮುಷ್ಕರ ಇರೋದಿಲ್ಲ. ಇಲ್ಲವಾದ್ರೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗದೆ ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ GBA ಕಸ ಸಂಗ್ರಹಗಾರರ ಸೇವೆ ಖಾಯಂ ಮಾಡಬೇಕು ಅಂತ ಆಗ್ರಹಿಸಿ ಮಾರ್ಚ್ 4ಕ್ಕೆ ಅವರ ಪ್ರೊಟೆಸ್ಟ್ ಕೂಡ ನಡೆಯುತ್ತೆ. ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಮಾರ್ಚ್ 5ಕ್ಕೆ ಗುತ್ತಿಗೆದಾರರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಇನ್ನು ಮಾರ್ಚ್ 11ರಿಂದ OPD ಬಂದ್ ಮಾಡಿ ವೈದ್ಯರು ಮುಷ್ಕರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಮಡಿವಾಳ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸಲು ಆಗ್ರಹಿಸಿ ಮಾರ್ಚ್ 16ಕ್ಕೆ ಇನ್ನೊಂದು ಪ್ರೊಟೆಸ್ಟ್ ಇದೆ. ಹೀಗಾಗಿ ಸಾಲು ಪ್ರೊಟೆಸ್ಟ್ ಇದೆ. ನಾವು ನಿನ್ನೆ ಕೂಡ ನೋಡಿದ್ವಿ, ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು. ಹೀಗೆ ಬೇರೆ ಸಂಘ ಸಂಸ್ಥೆಗಳಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಟೆನ್ಷನ್ ಆಗಿದೆ, ದೊಡ್ಡ ತಲೆನೋವಾಗಿದೆ. ಇದೇ ಫೆಬ್ರವರಿ 27ಕ್ಕೆ ಅಂದ್ರೆ ನಾಳೆ ಆಶಾ ಕಾರ್ಯಕರ್ತೆಯರು ರಾಜ್ಯ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾರೆ. ಮಾರ್ಚ್ 2ಕ್ಕೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗದೆ ಮುಷ್ಕರವನ್ನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಮತ್ತೊಂದು ಕಡೆ GBA ಕಸ ಸಂಗ್ರಹಗಾರರು ಅವರ ಕೆಲಸವನ್ನ ಖಾಯಂ ಮಾಡಬೇಕು ಅಂತ ಆಗ್ರಹಿಸಿ ಮಾರ್ಚ್ 4ಕ್ಕೆ ಪ್ರೊಟೆಸ್ಟ್ ನಡೆಸ್ತಾರೆ. ಹಾಗೆ ಗುತ್ತಿಗೆದಾರರು ಕೂಡ ಅಂದ್ರೆ ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಮಾರ್ಚ್ 5ಕ್ಕೆ ಗುತ್ತಿಗೆದಾರರು ಪ್ರೊಟೆಸ್ಟ್ ಮಾಡ್ತಾರೆ. ಮತ್ತೊಂದು ಕಡೆ ವೈದ್ಯರಿಂದಲೂ ಕೂಡ ಮುಷ್ಕರ ನಡೆಯುತ್ತೆ. ಅವರ ಒಂದಿಷ್ಟು ಬೇಡಿಕೆಗಳಿದೆ. ಹೀಗಾಗಿ ಮಾರ್ಚ್ 11ರಿಂದ OPD ಬಂದ್ ಮಾಡಿ ವೈದ್ಯರು ಮುಷ್ಕರವನ್ನ ಮಾಡ್ತಾರೆ. ಮಡಿವಾಳ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಆಗ್ರಹಿಸಿ ಮಾರ್ಚ್ 16ಕ್ಕೆ ಪ್ರತಿಭಟನೆ ನಡೆಯುತ್ತೆ. ಹೀಗಾಗಿ ಸಾಲು ಪ್ರೊಟೆಸ್ಟ್ಗಳು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಬೇರೆ ಸಂಘ ಸಂಸ್ಥೆಗಳ ಕಡೆಯಿಂದ ಅವರವರ ಬೇಡಿಕೆಗಳು ಕೆಲವೊಂದಿಷ್ಟಿದೆ, ಅದನ್ನ ಈಡೇರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿವೆ. ಜೊತೆಗೆ ಬಜೆಟ್ ಕೂಡ ಮಾರ್ಚ್ನಲ್ಲಿ ನಡೆಯುತ್ತೆ. ಹೀಗಾಗಿ ಈ ಬಜೆಟ್ಗೂ ಮುನ್ನವೇ ಸಾಕಷ್ಟು ಪ್ರೊಟೆಸ್ಟ್ಗಳು ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಒಂದು ಕಡೆ ವೈದ್ಯರು, ಇನ್ನೊಂದು ಕಡೆ ಸಾರಿಗೆ ನೌಕರರು, ಮತ್ತೊಂದು ಕಡೆ ಗುತ್ತಿಗೆದಾರರು, ಹಾಗೆ ಇನ್ನೂ ಒಂದು ಕಡೆ ಆಶಾ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಲಿದ್ದಾರೆ.